ಭೀಮಾ ವಿಜಯ ಎಕ್ಸ್ಕ್ಲೂಸಿವ್ ಹಾಸನದಲ್ಲಿ ರೌಡಿ ಶೀಟರ್ ಅವರಲ್ಲಿ ಮಂಜೇಶ್ ಬರ್ಬರ ಹತ್ಯೆ ಪ್ರಕರಣ. ಕೊಲೆ ಆರೋಪದಲ್ಲಿ ನಾವು ಆರೋಪಿಗಳಲ್ಲ ಎಂದು ಪೊಲೀಸ್ ಠಾಣೆಗೆ ಬಂದ 5 ಯುವಕರು. ಬೆಂಗಳೂರು ಮೂಲದ 4 ಹಾಗೂ ತುಮಕೂರು ಮೂಲದ ಓರ್ವ ಯುವಕ ಪೊಲೀಸರಿಗೆ ಶರಣು. ಕೊಲೆ ಪ್ರಕರಣದಲ್ಲಿ ನಮ್ಮನ್ನ ಹುಡುಕುತ್ತಿದ್ದಾರಂತೆ. ಹಾಗಾಗಿ ನಾವು ಪೊಲೀಸರು ನಮ್ಮ ಮನೆ ಬಳಿ ಬರುವುದು ಬೇಡ ಎಂದು ನಾವೇ ಠಾಣೆಗೆ ಬಂದಿದ್ದೇವೆ ಎಂದು ಮಾಹಿತಿ. ಪೊಲೀಸ್ ಠಾಣೆಗೆ ಹೋಗುವ ಮೊದಲು ಮಾಧ್ಯಮಗಳ ಮುಂದೆ ಬಂದ 5 ಯುವಕರು ಕೊನೆಯಾದ ದಿನ ಬೆಂಗಳೂರಿನಲ್ಲಿ ಇದ್ದೇವೆ, ಸ್ನೇಹಿತರ ಜೊತೆ ಕಾರವಾರ ಪ್ರವಾಸ ಕೂಡ ಹೋಗಿದ್ದೆವು. ವಿನಾಕಾರಣ ನಮ್ಮ ಹೆಸರು ಕೇಳಿ ಬಂದ ಹಿನ್ನೆಲೆಯಲ್ಲಿ ನಾವೇ ಪೊಲೀಸರ ಎದುರು ಹಾಜರಾಗಲು ಬಂದಿದ್ದೇವೆ. ಸಕಲೇಶಪುರ ಕಡೆಯಿಂದ ಹಾಸನದ ಡಿವೈಎಸ್ಪಿ ಕಚೇರಿಗೆ ಬಂದ 5 ಮಾರುತಿ ಸ್ವಿಫ್ಟ್ KA05 NP5249 ನಂಬರಿನ ಕಾರಿನಲ್ಲಿ ಬಂದ 5 ಯುವಕರು ಪುನೀತ್, ಸಾಯಿನಾಥ್, ನಿಂಗರಾಜು, ಶಶಿ, ಭರತ್ ಸೇರಿ 5 ಠಾಣೆಗೆ ಹಾಜರಾಗಿದ್ದಾರೆ. ನಾವು ಕೊಲೆ ಪ್ರಕರಣದ ಆರೋಪಿಗಳಲ್ಲ ಎಂದ ಯುವಕರು. ಇಂದು ಮುಂಜಾನೆ 5 ಶಂಕಿತ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದ ಹಾಸನ ಪೊಲೀಸರು. ಹಾಸನದ ಕೋರ್ಟ್ ಸಮೀಪ ಜೂನ್ 7ರ ರಾತ್ರಿ ನಡೆದಿದ್ದ ಹತ್ಯೆ. ಹಾಸನ ಬಡಾವಣೆ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ. ನಮಗೂ ಸಂಬಂಧ ಇಲ್ಲ ಅದು ಕೇಸ್ಗೂ. ಆಯ್ತಾ, ಇದೇನೋ ಪೊಲೀಸರು ನಮ್ಮನ್ನ ಏನೋ ಹುಡುಕ್ತಾ ಇರೋದು ನಮ್ಗೆ ಮಾಹಿತಿ ಬಂತು. ಅದನ್ನ ಹೋಗಿ ವಾಲಂಟಿಯರ್ ನಾವೇ ಒಂದು ಸೆಂಡ್ ಆಗ್ತಾ ಇದ್ದೀವಿ. DYSP ಆಫೀಸ್ಗೆ ಸೆಂಡ್ ಆಗ್ತೀವಿ. ನಮ್ಗೆ ಏನೇ ಒಂದು ತೊಂದರೆ ಆದ್ರೂ ಅವ್ರ ಜವಾಬ್ದಾರಿ. ಸ್ವಾಮಿ, ಇವಾಗ ಇಷ್ಟು ಜನ ಗೊತ್ತಿಲ್ಲ, ನಾವು ಒಂದು 5 ಜನ ನಾವು ಫ್ರೆಂಡ್ಸು ಟ್ರಿಪ್ ಹೋಗಿದ್ವಿ. ಹಿಂಗೆ ನಾವು ಅದು ನಮ್ಮ ಹೆಸರು ಬಂತು ಅಂದ್ಬಿಟ್ಟು ಇವಾಗ ನಾವು 5 ಜನ ಹೋಗ್ತಾ ಇದೀವಿ ಇಲ್ಲಿ. ಆಯ್ತಾ, ಅವ್ರಿಗೇನೋ ಮಾಹಿತಿ ಬೇಕು ಅಂತ ಹೇಳ್ತಾ ಇದಾರಂತೆ. ಬಟ್ ನಮ್ಗೇನೋ ಒಂದು ತೊಂದರೆ ಆದ್ರೂ DYSP ಅವರು ಕಾರಣ. ಹಾಸನ್ DYSP ಅವರು ಕಾರಣ. ನಮ್ದು ಬೆಂಗಳೂರು ಸ್ವಾಮಿ, JP ನಗರ್. ನಾನು ಫಸ್ಟ್ ಮಾಡ್ತಾ ಇದ್ದೆ ಬಾರ್ ಬೆಂಡಿಂಗು, ಇವಾಗ ಬಂದು ಡ್ರೈವಿಂಗ್ ಮಾಡ್ತಿದ್ದೆ. ಅಂದರೆ ನಮ್ಮ ತಾಯಿ ಸೊತ್ತ ಮೇಲಿಂದ ನಾನು ನಮ್ಮ ತಂಗಿ ಮನೇಲಿದ್ದೆ ನಾನು. ಅದರಿಂದ ಸ್ವಲ್ಪ ನನಗೆ ಪ್ರಾಣ ಇಲ್ಲ ಸ್ವಾಮಿ, ನಮ್ಗೆ ಗೊತ್ತಿಲ್ಲ ಅವೆಲ್ಲ ಗೊತ್ತಿಲ್ಲ ಸ್ವಾಮಿ. ಅದೇನೋ ಬೆಂಗಳೂರವರು ನಾವೆಲ್ಲ ಬಂದು ಒಂದೇ ಗೇರ್ದವ್ರು ಅಂದ್ಬಿಟ್ಟು ಈ ಥರ ಏನೋ ಹೇಳ್ತಾ ಇದ್ದಾರೆ. ಆಯ್ತಾ, ನಾವು ಫಸ್ಟು ಅಲ್ಲೇ ಇದ್ದಿದ್ದು ನಾನು ಅವಾಗ. ಅದರಿಂದ ಅವರು ಏನೋ ನಮ್ಮ ಮೇಲೆ ಡೌಟ್ ಪಟ್ಟಿದ್ದಾರಂತೆ ಅವರು, ನನ್ನ ಮೇಲೆ, ನಮ್ಮ ಫ್ರೆಂಡ್ಸ್ ಮೇಲೆ. ಆ ಥರ ಇಲ್ಲ ಸ್ವಾಮಿ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಸ್ವಾಮಿ. ಅದು ಅಂದರೆ ಬನ್ನಿ ಅಂತ ನಮಗೆ ಸ್ವಲ್ಪ ಹಿಂಸೆ ಇಡ್ತಾ ಇದ್ದಾರೆ. ಅಂದರೆ ನಾವು ಫ್ಯಾಮಿಲಿಗೋಸ್ಕರ ನಾವು ವಾಲಂಟಿಯರ್ ನಾವೇ ಹೋಗ್ತಾ ಇದ್ದೀವಿ ಇವಾಗ. ಅಂದರೆ ನಾವು ಶಶಿ, ಪುನೀತ್ ಕುಮಾರ್, ಇಲ್ಲ ಸರ್, ಬೇರೆ ಇರೋದು ಹಂಗೆ ಚೈನ್ ಲಿಂಕ್. ಅದೇ ಸರ್, ಹಂಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ, ನಾವು ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ಗಳು, ನಾವು ಹಿಂಗೆ ಒಂದು ಟ್ರಿಪ್ ಹೋಗಿದ್ವಿ, ನಾವು ಹಿಂಗೆ ಬರ್ತಿದ್ವಿ ಅಷ್ಟೇ ಸರ್. ಆಮೇಲೆ ಇನ್ನೊಬ್ಬ ಅವನೇ ನಮ್ಮ ತಮ್ಮ, ಅವನೊಂಥರ ಅವನು. ನಾವು ಇವಾಗ ಇಲ್ಲಿ 5 ಜನ ಸರ್. 9 ಜನ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಅದು ಯಾರು? ಹೌದೌದು, ಇಲ್ಲ. DYSP ಅವರೇ ಕಾರಣ. DYSP ಅವರು ವಿತ್ SP ಅವರು ಕಾರಣ. ಹಾಸನ ಜಿಲ್ಲೆಯವರು SP ಅವರೇ ಕಾರಣ. ನಮಗೂ ಸಂಬಂಧ ಇಲ್ಲ ಸ್ವಾಮಿ.